ಪಟ್ಟಣದ ಪುರಸಭೆಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎವಿಎಸ್ ಶ್ರೀಧರ್, ಉಪಾಧ್ಯಕ್ಷರಾಗಿ ಪೂಜೆಕೊಪ್ಪಲು ಸಾವಿತ್ರಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ಅವರು ಘೋಷಣೆ ಹೊರಡಿಸಿದರು. 5 ವರ್ಷದ ಅವಧಿಯಲ್ಲಿ 2 ವರ್ಷ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಡಳಿತ ನಡೆಸಿದ್ದು, 2ನೇ ಬಾರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ವೇಳೆ ಮೀಸಲಾತಿಯಲ್ಲಿ ತೊಡಕಾದ ಪರಿಣಾಮ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ರು. 15 ತಿಂಗಳ ಬಳಿಕ ನ್ಯಾಯಾಲಯದ ಆದೇಶ ಹೊರಬೀಳುತ್ತಿದ್ದಂತೆ ಪಟ್ಟಣದಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಗರಿಗೆದರಿತ್ತು. ಉಳಿದ 15 ತಿಂಗಳ ಅವಧಿಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ, ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಬಿ ಮಹಿಳೆ ಸ್ಥಾನಕ್ಕೆ ಚುನಾವಣೆ ನಡೆಸಲು ಆದೇಶ ಹೊರಡಿಸಲಾಗಿತ್ತು. ಜೆಡಿಎಸ್ ಶಾಸಕ ಎಚ್ ಟಿ ರೇವಣ್ಣ ಅವರ ಸೂಚನೆಯಂತೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗದಿಂದ 10ನೇ ವಾರ್ಡಿನ ಸದಸ್ಯ ಎವಿಎಸ್ ಶ್ರೀಧರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 23ನೇ ವಾರ್ಡಿನ ಸದಸ್ಯೆ ಸಾವಿತ್ರಮ್ಮ, ಹಿಂದುಳಿದ ವರ್ಗ ಮಹಿಳೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಪುರಸಭೆಯಲ್ಲಿ ಒಟ್ಟು 23 ಜನ ಸದಸ್ಯರಿದ್ದು, ಜೆಡಿಎಸ್ ಪಕ್ಷದ 21 ಸದಸ್ಯರ ಪೈಕಿ ಒಬ್ಬ ಮಹಿಳಾ ಸದಸ್ಯೆ ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಗೈರಾಗಿದ್ದರು. ಯಾರೊಬ್ಬ ಜೆಡಿಎಸ್ ಸದಸ್ಯರು ಸಹ ಅರ್ಜಿ ಸಲ್ಲಿಸದ ಕಾರಣ ಎವಿಎಸ್ ಶ್ರೀಧರ್ ಅವರನ್ನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಸಾವಿತ್ರಮ್ಮ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಕೆಲ ಸದಸ್ಯರು ಅಧ್ಯಕ್ಷ ಸ್ಥಾನದಿಂದ ವಂಚಿತರಾದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ಹೊರನಡೆದಿದ್ದು ಕಂಡುಬಂತು. ಅಷ್ಟೇ ಅಲ್ಲದೆ ಉಪಾಧ್ಯಕ್ಷರಾಗಿದ್ದ ತ್ರಿಲೋಚನಾ ಅವರು ಅಧ್ಯಕ್ಷರ ಆಯ್ಕೆ ವೇಳೆ ಭಾಗಿಯಾಗಿಲ್ಲ, ನಡವಳಿ ಪುಸ್ತಕಕ್ಕೆ ಸಹಿ ಮಾಡದೇ ಇರುವುದು ತಿಳಿದುಬಂದಿದೆ. ಪುರಸಭೆ ನೂತನ ಅಧ್ಯಕ್ಷ ಎವಿಎಸ್ ಶ್ರೀಧರ್ ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗ್ತೇನೆ. ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ವಾರ್ಡಿನ ಸಮಸ್ಯೆ ತಿಳಿದಿದ್ದಲ್ಲಿ ತುರ್ತು ಕ್ರಮ ವಹಿಸಿ ಬಗೆಹರಿಸಲು ಪ್ರಯತ್ನಿಸುತ್ತೇನೆ. ಕುಡಿಯುವ ನೀರು, ಯುಜಿಡಿ ವ್ಯವಸ್ಥೆ, ಚರಂಡಿ ಹಾಗೂ ಸ್ವಚ್ಛತೆಗಾಗಿ ಹೆಚ್ಚು ಆದ್ಯತೆ ಕೊಡುವುದಾಗಿ ತಿಳಿಸಿದರು. ಇಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ. ಸಿಬ್ಬಂದಿಯವರು ಸ್ವಲ್ಪ ನಾವು ನಿಗಾ ಮಾಡ್ತೀವಿ. 23 ವಾರ್ಡುಗಳನ್ನು ಜವಾಬ್ದಾರಿ ತಗೊಂಡು ಯುಜಿಡಿ ಆಗಲಿ, ರೋಡ್ ಆಗಲಿ, ಲೈಟಿಂಗ್ ಆಗಲಿ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಮಾಡಿಸ್ತೀವಿ ಸರ್. ಶಾಸಕ ಎಚ್ ಟಿ ರೇವಣ್ಣ ಅವರು ಮಾತನಾಡಿ, ಪುರಸಭೆಯಲ್ಲಿ ಯಾವುದೇ ಸಮಸ್ಯೆ ಉಲ್ಬಣವಾಗದಂತೆ ಒಗ್ಗಟ್ಟಾಗಿ ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು. ಎವಿಎಸ್ ಶ್ರೀಧರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದು ಹಾಗೂ ಹಿರಿಯ ಸದಸ್ಯನಾಗಿದ್ದು ಎಲ್ಲರ ಒಪ್ಪಿಗೆ ಮೇರೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಪಟ್ಟಣದ ಅಭಿವೃದ್ಧಿಗೆ ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು. ಮೊದಲನೇ ಬಾರಿಗೆ ವೈಶ್ಯ ಕಮ್ಯುನಿಟಿಗೆ ಸುಬ್ಬಣ್ಣ ಶೆಟ್ಟರನ್ನು ಅಧ್ಯಕ್ಷರು ನಾವೇ ಮಾಡಿದ್ದೆವು ನಮ್ಮ ಪಾರ್ಟಿಯಿಂದ. ಆ ಕಾಲದಲ್ಲಿ ಅದು ಒಂದು ಕಾಲ ಅಂದರೆ ಪುರಸಭೆ ಅಧ್ಯಕ್ಷರು ಮಾಡಬೇಕಾದ್ರೆ ಎಷ್ಟು ಹೋರಾಟ ಇರೋದು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಈಗ ಹೊಸದಾಗಿ ನಮ್ಮ ಶ್ರೀಧರ್ ಅವರು 42 ವರ್ಷ ಆದಮೇಲೆ ವೈಶ್ಯ ಕಮ್ಯುನಿಟಿಗೆ ಒಂದು ಅಧಿಕಾರನ ಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಎಲ್ಲ ಪುರಸಭಾ ಸದಸ್ಯರು, ಪಕ್ಷದ ಮುಖಂಡರು, ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು.